हिडकल जलाशयातून हुबळी धारवाडला पाणी पुरवठा करण्यासाठी पाईपलाईन टाकण्याचं काम करण्याऐवजी हुबळी परिसरातच पाणी सहज उपलब्ध आहे। मग हिडकल जलाशयातून पाणी नेण्याची गरज काय आहे, असा सवाल माजी जलसंपदा मंत्री रमेश जारकीहोळी यांनी उपस्थित केलाय। अथणीत पत्रकारांशी बोलताना त्यांनी सांगितले की हुबळी धारवाड परिसरातच 40 टीएमसी पाणी उपलब्ध आहे। मुख्यमंत्री सिद्धरामय्या आणि उपमुख्यमंत्री डी.के. शिवकुमार यांनी विचारल्यास मी त्यांना स्पष्ट सांगू शकतो, असेही त्यांनी सांगितले। ಹುಬ್ಬಳ್ಳಿ ಧಾರವಾಡಕ್ಕೆ ಕೈಗಾರಿಕೆಗೆ ನೀರು ಬಿಡ್ತಾ ಇದ್ದಾರೆ। ಈಗ ರಕ್ಷಣಾ ವೇದಿಕೆಯವರು ಅದನ್ನು ಹೋರಾಟ ಪ್ರಾರಂಭ ಮಾಡಿದ್ದಾರೆ। ಆ ಹೋರಾಟಕ್ಕೆ ಅಷ್ಟು ಶಕ್ತಿ ತುಂಬಲ್ಲ। ನಮ್ಮೆಲ್ಲ ರಾಜಕೀಯ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರು ಎಲ್ಲ ಸಂಘಟನೆ ಕುಡ್ಕೊಂಡು ಅದು ವಿರೋಧ ಮಾಡಬೇಕು। ನಾವು ಕೈಗಾರಿಕೆ ನೀರು ಕುಡಿದು ವಿರೋಧ ಇಲ್ಲ। ಇಲ್ಲಿಂದ ಯಾಕಪ್ಪ ಇಟ್ಟು ದೂರ ಅಲ್ಲೇ ಹತ್ತು ಆಜುಬಾಜು ಇನ್ನೂ ಬೇಕಾದ ಸೋರ್ಸ್ ಅವ। ಈಗಿನ ಮುಖ್ಯಮಂತ್ರಿ ಈಗಿನ ನೀರಾವರಿ ಸಚಿವರು ಮನವಿ ಮಾಡ್ಕೋತೀನಿ, ಅಲ್ಲೇ ಸುತ್ತಮುತ್ತಲ ಭಾಳಷ್ಟು ನೀರು 60-20 ಟಿಎಮ್ಸಿ ನೀರು ಸಿಗ್ತೈತಿ। ನನಗೆ ಗೊತ್ತೈತೆ ಅದು। ನಾನು ಕ್ಲೋಟ್ ವರ್ಕ್ ಅದು ಹೇಳ್ತೀನಿ, ಕೆಲವೊಂದು ವಿಷಯ ಬಹಿರಂಗ ಪಡಿಸೋದಿಲ್ಲ। ಅಲ್ಲೇ ಹುಬ್ಬಳ್ಳಿ ಧಾರವಾಡ ಪಕ್ಕದಾಗ 60 ಟಿಎಮ್ಸಿ ನೀರು ಸಿಗ್ತೈತಿ। ಅದನ್ನು ಹೊಸ ಸ್ಕೀಮ್ ಮಾಡಿ ಸೊಯ್ದು ಆಗ್ತೈತಿ। ನಾನು ಕರೆದು ಮಾತಾಡ ಮುಖ್ಯಮಂತ್ರಿ ಹೇಳ್ತೀನಿ ಎಲ್ಲಿ ನೀರು ಐತೆ ಹೇಳ್ತೀನಿ। ಅಲ್ಲೇ ಹುಬ್ಬಳ್ಳಿ ಧಾರವಾಡ ಬಾಜುಕ್ಕೆ 60 ಟಿಎಮ್ಸಿ ನೀರು ಅದಾವೆ। ಸತೀಶ್ ಜಾರಕಿಹೊಳಿ ಅವರ ವಿರೋಧದಿಂದಾನೇ ಡಿ.ಕೆ. ಶಿವಕುಮಾರ್ ಈ ಯೋಜನೆಯನ್ನು ಕೈಗೆತ್ತಿಕೊಂಡ್ರು ಅಂತ ಹೇಳ್ತಾರೆ ಸರ್। ನನಗೆ ಅವಾಗ ಸತೀಶ್ ಜಾರಕಿಹೊಳಿ ಉತ್ತರ, ಡಿ.ಕೆ. ಶಿವಕುಮಾರ್ ಆಯ್ತು, ಅಲ್ಲಿ ರಮೇಶ್ ಜಾರಕಿಹೊಳಿ ಉತ್ತರ ಹೇಳ್ತಿದ್ದೆ ಸರ್। ಮಂಗಳೂರಿನಲ್ಲಿ ಗಲಭೆ ಆಗ್ತಾ ಇದೆ, ಹಿಂದೂ ಕಾರ್ಯಕರ್ತರನ್ನು ಗಡೀಪಾರು ಮಾಡ್ತಾ ಇದ್ದಾರೆ ನೋಡ್ರಿ। ಕಾಂಗ್ರೆಸ್ ಪಕ್ಷದ ಇದೇ ಧೋರಣೆಯಿಂದ ಈಗಾಗಲೇ ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಕಿತ್ಕೊಂಡು ಹೋಗಿದ್ದೆ ಕಾರಣ ತುಷ್ಟೀಕರಣ, ಒಂದೇ ಸಮುದಾಯ ತುಷ್ಟೀಕರ ರಾಜಕಾರಣ ಸಮಾಜವಾದಿ ಪಾರ್ಟಿ ಮೂಲ ಗುಂಪಾಗಿದೆ। ಹಾಗೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ತದೆ ನೋಡ್ರಿ। ಯಾವ ಹಿಂದೂ ಕಾರ್ಯಕರ್ತರಲ್ಲಿ ಮುಸ್ಲಿಮಲ್ಲಿ ಯಾರಿರಲಿ ತಪ್ಪು ಮಾಡೋದು ಕ್ರಮ ತಗೊಳ್ಳಿ, ಅದು ರಾಜಕೀಯ ದ್ವೇಷ ತಗೋದು ತಪ್ಪು। ಸರ್, ಎಂ.ಬಿ. ಪಾಟೀಲ್ ಅವರು ಒಂದು ಕಡೆ ಹೇಳ್ತಾರೆ ಈಗಾಗಲೇ ಕೈಗಾರಿಕೆಗಳು ಆಗ್ತಾ ಇದ್ದಾವೆ, ಈ ದೃಷ್ಟಿಯಿಂದ ನಾವು ನೀರು ಒಯ್ತಾ ಇದ್ದೀವಿ। ಅಲ್ಲ ಸ್ವಾಮಿ, ಎಂ.ಬಿ. ಪಾಟೀಲ್ ಸಾಹೇಬ್ರೆ, ಇಲ್ಲಿ ನೀವು ನಮ್ಮ ಭಾಗದವರು ನಮ್ಮ ಮೊದಲೇ ನೀರು ಕಡಿಮೆ ಟೇಲೆಂಟ್ಗೆ ನಾವು ಬಾಗಲಕೋಟೆ ಟೇಲೆಂಟ್ ನೀರು ಹೋಗೋದಿಲ್ಲ ಹಿಡ್ಕಲ್ ಡ್ಯಾಮ್ದಿಂದ। ಇನ್ನೂ ಈಗ ಒಂದು ನೋಡಿರಿ, ಕೈಗಾರಿಕೆ ಹೋಗುತ್ತೆ ನಾವು ಇರೋದಿಲ್ಲ। ನಾ ಹೇಳ್ತೀನಲ್ಲ, ಅಲ್ಲೇ ಧಾರವಾಡ ಸುತ್ತಮುತ್ತಲ 60 ಟಿಎಮ್ಸಿ ನೀರು ಅದ, ಹುಡುಗರಿಗೆ ಕೊಡ್ತೀನಿ। ನಾ ಹೇಳ್ತಾನೆ ಸಿ ಎಮ್ ಎಲ್ಲಿ ಸಿಗ್ತೈತೆ ಹೇಳ್ತಾನೆ। ನಿಮ್ಮ ಜೊತೆ ಚರ್ಚೆಗೆ ಬರ್ಬೇಕಾ ಸರ್? ಸೇಮ್ ಚರ್ಚೆ ಬೇಡಪ್ಪ, ನಾನು ಕರೆದು ನಾವು ದೊಡ್ಡ ಮನುಷ್ಯ ಮುಖ್ಯಮಂತ್ರಿ, ನಾವು ಶಾಸಕ, ಅವ್ನು ಚೇಂಬರ್ಗೆ ಹೇಳ್ತಾನೆ, ನನ್ನ ಕಡೆ ಬರೋದು ಬೇಡ। ಅವ್ರು ಕರೆದ ಅದೇ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲ 60 ಟಿಎಮ್ಸಿ ನೀರು ಅದ, ಒಂದು ಅಥವಾ 30 ಟಿಎಮ್ಸಿ ಅರ್ಧ ತಗೋಬೋದು, ಅರ್ಧ ಸಮುದ್ರಕ್ಕೆ ಹೋಗ್ಬೋದು। ನೀವು ಮಾಜಿ ಸಚಿವರು ಸರ್, ಅದ್ರ ಬಗ್ಗೆ ಎಲ್ಲ ಗೊತ್ತಿನ ನಾ ಇನ್ನೊಂದು ವರ್ಷ ಇದ್ರೆ ಎಲ್ಲ ಮುಗಿಸ್ಬಿಡ್ತೈತೆ। ಅದು ನಮಗೇನು ಅವರ ಪುಣ್ಯ ನಾವು ಮಾಜಿ ಆಗಬೇಕಾಯ್ತು। ಮತ್ತು 2025 ದೇವ್ರ ಆಶೀರ್ವಾದ ಇದ್ರೆ ಮತ್ತೆ ಆಗ್ತಾನೆ, ನೋಡೋಣ। ನೀರಾವರಿ ಸಚಿವರು ಆಗೋಣ। ಥ್ಯಾಂಕ್ ಯು। हिडकल जलाशयातील पाणी हुबळी धारवाड औद्योगिक क्षेत्राकडे नेण्याला विरोध म्हणून बेळगावमधील जनतेकडून आंदोलन सुरू आहे। जलाशयातील पाणी दुसरीकडे नेण्याऐवजी हुबळी धारवाड परिसरातच उपलब्ध असलेले पाणी वापरावे। सरकारने या विषयावर गांभीर्याने विचार करावा, असेही त्यांनी स्पष्ट केले। राजशेखर हिरेमठ, KMM मराठी, बेळगाव।